ಮಂಗಳೂರಲ್ಲಿ ಸುಹಾಸ್ ಹತ್ಯೆಗೆ ತೀವ್ರ ಖಂಡನೆ ವ್ಯಕ್ತವಾಗಿದೆ. ಉದ್ರಿಕ್ತ ಗುಂಪಿನಿಂದ ಬಸ್ಸುಗಳ ಮೇಲೆ ಕಲ್ಲು ತೂರಾಟ ಕೂಡ ನಡೆಯುತ್ತಾ ಇದೆ. ಆಕ್ರೋಶ ವ್ಯಕ್ತವಾಗಿದೆ. ಸುಹಾಸ್ ಹತ್ಯೆಗೆ ಉದ್ರಿಕ್ತ ಗುಂಪು 3 ಬಸ್ಸುಗಳ ಮೇಲೆ ಕಲ್ಲು ತೂರಾಟ ನಡೆಸಿರ್ತಕ್ಕಂಥ ಸುದ್ದಿ ಬೆಳಗ್ಗೆ ಬರ್ತಾ ಇದೆ. ಬೆಳಗ್ಗೆ ಮಂಗಳೂರಿನಲ್ಲಿ ಟೆನ್ಷನ್ ಎಸ್ಕಲೇಟ್ ಆಗಿದೆ. ನಿನ್ನೆ ರಾತ್ರಿಯಿಂದಲೂ ಕೂಡ ಸುಹಾಸ್ ಶೆಟ್ಟಿ ಹತ್ಯೆಯ ನಂತರದಲ್ಲಿ ಇಡೀ ಮಂಗಳೂರು ಪ್ರಕ್ಷುಬ್ಧವಾಗಿದೆ. ಹಿಂದೂ ಕಾರ್ಯಕರ್ತನ ಹತ್ಯೆಯಿಂದಾಗಿ ನಡು ರಸ್ತೆಯಲ್ಲಿ ಏನು ನೇತರು ಹರಿದಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಿಂದಾನೂ ಕೂಡ ಇಡೀ ಮಂಗಳೂರು ಪ್ರಕ್ಷುಬ್ಧವಾಗಿದೆ. ಇವತ್ತು ಬಸ್ಸಿಗೆ ಕಲ್ಲು ಹೊಡೆದು ಉದ್ರಿಕ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇಡೀ ಮಂಗಳೂರಿನಲ್ಲಿ ಪೊಲೀಸರು ಕಣ್ಗಾವಲಿಟ್ಟಿದ್ದಾರೆ. ಆದರೂ ಕೂಡ ಸಾಕಷ್ಟು ಪ್ರಕ್ಷುಬ್ಧ ಪರಿಸ್ಥಿತಿ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಲೈವ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಮಂಗಳೂರಿನಲ್ಲಿ ಸ್ವಲ್ಪ ಪ್ರಕ್ಷುಬ್ಧ ವಾತಾವರಣ ಇರುವಂತದ್ದು ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಏನೆಲ್ಲ ನಡೀತಾ ಇದೆ? ಹೌದು ಶ್ರೀಲಕ್ಷ್ಮಿ, ಮಂಗಳೂರಿನಲ್ಲಿ ಒಂದು ರೀತಿಯಲ್ಲಿ ಉದ್ವಿಗ್ನವಾದಂತಹ ವಾತಾವರಣ ನಿನ್ನೆ ರಾತ್ರಿಯಿಂದಲೇ ಇದೆ ಅಂತ ಹೇಳ್ಬೋದು. ಮಂಗಳೂರಿನ ಏನು ಎಜೆ ಹಾಸ್ಪಿಟಲ್ನ ಮುಂಭಾಗದಲ್ಲಿ ನಿನ್ನೆ ರಾತ್ರಿ ಸಾವಿರಾರು ಹಿಂದೂ ಕಾರ್ಯಕರ್ತರು ಸೇರಿದ್ರು. ವಿವಿಧ ಸಂಘಟನೆಗಳು ಅಂದ್ರೆ ವಿಶ್ವ ಹಿಂದೂ ಪರಿಷತ್ ಆಗಿರ್ಬೋದು, ಬಜರಂಗ ದಳ ಆಗಿರ್ಬೋದು, ಜೊತೆಗೆ ಬಿಜೆಪಿ ಕಾರ್ಯಕರ್ತರು ನೂರಾರು ಸಂಖ್ಯೆಯಲ್ಲಿ ಸೇರಿರುವಂತದ್ದು ಆಸ್ಪತ್ರೆ ಮುಂದೆ ಜಮಾಯಿಸಿ ಒಂದಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ಜೊತೆಗೆ ಬಿಜೆಪಿ ಮುಖಂಡರು ಅಂದ್ರೆ ಮಾಜಿ ಸಂಸದರಾದ ಮಂಗಳೂರಲ್ಲಿ ಸುಹಾಸ್ ಹತ್ಯೆಗೆ ತೀವ್ರ ಖಂಡನೆ ವ್ಯಕ್ತವಾಗಿದೆ. ಉದ್ರಿಕ್ತ ಗುಂಪಿನಿಂದ ಬಸ್ಸುಗಳ ಮೇಲೆ ಕಲ್ಲು ತೂರಾಟ ಕೂಡ ನಡೆಯುತ್ತಾ ಇದೆ. ಆಕ್ರೋಶ ವ್ಯಕ್ತವಾಗಿದೆ. ಸುಹಾಸ್ ಹತ್ಯೆಗೆ ಉದ್ರಿಕ್ತ ಗುಂಪು 3 ಬಸ್ಸುಗಳ ಮೇಲೆ ಕಲ್ಲು ತೂರಾಟ ನಡೆಸಿರ್ತಕ್ಕಂಥ ಸುದ್ದಿ ಬೆಳಗ್ಗೆ ಬರ್ತಾ ಇದೆ. ಬೆಳಗ್ಗೆ ಮಂಗಳೂರಿನಲ್ಲಿ ಟೆನ್ಷನ್ ಎಸ್ಕಲೇಟ್ ಆಗಿದೆ. ನಿನ್ನೆ ರಾತ್ರಿಯಿಂದಲೂ ಕೂಡ ಸುಹಾಸ್ ಶೆಟ್ಟಿ ಹತ್ಯೆಯ ನಂತರದಲ್ಲಿ ಇಡೀ ಮಂಗಳೂರು ಪ್ರಕ್ಷುಬ್ಧವಾಗಿದೆ. ಹಿಂದೂ ಕಾರ್ಯಕರ್ತನ ಹತ್ಯೆಯಿಂದಾಗಿ ನಡು ರಸ್ತೆಯಲ್ಲಿ ಏನು ನೇತರು ಹರಿದಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಿಂದಾನೂ ಕೂಡ ಇಡೀ ಮಂಗಳೂರು ಪ್ರಕ್ಷುಬ್ಧವಾಗಿದೆ. ಇವತ್ತು ಬಸ್ಸಿಗೆ ಕಲ್ಲು ಹೊಡೆದು ಉದ್ರಿಕ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇಡೀ ಮಂಗಳೂರಿನಲ್ಲಿ ಪೊಲೀಸರು ಕಣ್ಗಾವಲಿಟ್ಟಿದ್ದಾರೆ. ಆದರೂ ಕೂಡ ಸಾಕಷ್ಟು ಪ್ರಕ್ಷುಬ್ಧ ಪರಿಸ್ಥಿತಿ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಲೈವ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಮಂಗಳೂರಿನಲ್ಲಿ ಸ್ವಲ್ಪ ಪ್ರಕ್ಷುಬ್ಧ ವಾತಾವರಣ ಇರುವಂತದ್ದು ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಏನೆಲ್ಲ ನಡೀತಾ ಇದೆ? ಹೌದು ಶ್ರೀಲಕ್ಷ್ಮಿ, ಮಂಗಳೂರಿನಲ್ಲಿ ಒಂದು ರೀತಿಯಲ್ಲಿ ಉದ್ವಿಗ್ನವಾದಂತಹ ವಾತಾವರಣ ನಿನ್ನೆ ರಾತ್ರಿಯಿಂದಲೇ ಇದೆ ಅಂತ ಹೇಳ್ಬೋದು. ಮಂಗಳೂರಿನ ಏನು ಎಜೆ ಹಾಸ್ಪಿಟಲ್ನ ಮುಂಭಾಗದಲ್ಲಿ ನಿನ್ನೆ ರಾತ್ರಿ ಸಾವಿರಾರು ಹಿಂದೂ ಕಾರ್ಯಕರ್ತರು ಸೇರಿದ್ರು. ವಿವಿಧ ಸಂಘಟನೆಗಳು ಅಂದ್ರೆ ವಿಶ್ವ ಹಿಂದೂ ಪರಿಷತ್ ಆಗಿರ್ಬೋದು, ಬಜರಂಗ ದಳ ಆಗಿರ್ಬೋದು, ಜೊತೆಗೆ ಬಿಜೆಪಿ ಕಾರ್ಯಕರ್ತರು ನೂರಾರು ಸಂಖ್ಯೆಯಲ್ಲಿ ಸೇರಿರುವಂತದ್ದು ಆಸ್ಪತ್ರೆ ಮುಂದೆ ಜಮಾಯಿಸಿ ಒಂದಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ಜೊತೆಗೆ ಬಿಜೆಪಿ ಮುಖಂಡರು ಅಂದ್ರೆ ಮಾಜಿ ಸಂಸದರಾದಂತಹ ಮಂಗಳೂರಲ್ಲಿ ಸುಹಾಸ್ ಹತ್ಯೆಗೆ ತೀವ್ರ ಖಂಡನೆ ವ್ಯಕ್ತವಾಗಿದೆ. ಉದ್ರಿಕ್ತ ಗುಂಪಿನಿಂದ ಬಸ್ಸುಗಳ ಮೇಲೆ ಕಲ್ಲು ತೂರಾಟ ಕೂಡ ನಡೆಯುತ್ತಾ ಇದೆ. ಆಕ್ರೋಶ ವ್ಯಕ್ತವಾಗಿದೆ. ಸುಹಾಸ್ ಹತ್ಯೆಗೆ ಉದ್ರಿಕ್ತ ಗುಂಪು 3 ಬಸ್ಸುಗಳ ಮೇಲೆ ಕಲ್ಲು ತೂರಾಟ ನಡೆಸಿರ್ತಕ್ಕಂಥ ಸುದ್ದಿ ಬೆಳಗ್ಗೆ ಬರ್ತಾ ಇದೆ. ಬೆಳಗ್ಗೆ ಮಂಗಳೂರಿನಲ್ಲಿ ಟೆನ್ಷನ್ ಎಸ್ಕಲೇಟ್ ಆಗಿದೆ. ನಿನ್ನೆ ರಾತ್ರಿಯಿಂದಲೂ ಕೂಡ ಸುಹಾಸ್ ಶೆಟ್ಟಿ ಹತ್ಯೆಯ ನಂತರದಲ್ಲಿ ಇಡೀ ಮಂಗಳೂರು ಪ್ರಕ್ಷುಬ್ಧವಾಗಿದೆ. ಹಿಂದೂ ಕಾರ್ಯಕರ್ತನ ಹತ್ಯೆಯಿಂದಾಗಿ ನಡು ರಸ್ತೆಯಲ್ಲಿ ಏನು
ನೇತರು ಹರಿದಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಿಂದಾನೂ ಕೂಡ ಇಡೀ ಮಂಗಳೂರು ಪ್ರಕ್ಷುಬ್ಧವಾಗಿದೆ. ಇವತ್ತು ಬಸ್ಸಿಗೆ ಕಲ್ಲು ಹೊಡೆದು ಉದ್ರಿಕ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇಡೀ ಮಂಗಳೂರಿನಲ್ಲಿ ಪೊಲೀಸರು ಕಣ್ಗಾವಲಿಟ್ಟಿದ್ದಾರೆ. ಆದರೂ ಕೂಡ ಸಾಕಷ್ಟು ಪ್ರಕ್ಷುಬ್ಧ ಪರಿಸ್ಥಿತಿ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಲೈವ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಮಂಗಳೂರಿನಲ್ಲಿ ಸ್ವಲ್ಪ ಪ್ರಕ್ಷುಬ್ಧ ವಾತಾವರಣ ಇರುವಂತದ್ದು ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಏನೆಲ್ಲ ನಡೀತಾ ಇದೆ? ಹೌದು ಶ್ರೀಲಕ್ಷ್ಮಿ, ಮಂಗಳೂರಿನಲ್ಲಿ ಒಂದು ರೀತಿಯಲ್ಲಿ ಉದ್ವಿಗ್ನವಾದಂತಹ ವಾತಾವರಣ ನಿನ್ನೆ ರಾತ್ರಿಯಿಂದಲೇ ಇದೆ ಅಂತ ಹೇಳ್ಬೋದು. ಮಂಗಳೂರಿನ ಏನು ಎಜೆ ಹಾಸ್ಪಿಟಲ್ನ ಮುಂಭಾಗದಲ್ಲಿ ನಿನ್ನೆ ರಾತ್ರಿ ಸಾವಿರಾರು ಹಿಂದೂ ಕಾರ್ಯಕರ್ತರು ಸೇರಿದ್ರು. ವಿವಿಧ ಸಂಘಟನೆಗಳು ಅಂದ್ರೆ ವಿಶ್ವ ಹಿಂದೂ ಪರಿಷತ್ ಆಗಿರ್ಬೋದು, ಬಜರಂಗ ದಳ ಆಗಿರ್ಬೋದು, ಜೊತೆಗೆ ಬಿಜೆಪಿ ಕಾರ್ಯಕರ್ತರು ನೂರಾರು ಸಂಖ್ಯೆಯಲ್ಲಿ ಸೇರಿರುವಂತದ್ದು ಆಸ್ಪತ್ರೆ ಮುಂದೆ ಜಮಾಯಿಸಿ ಒಂದಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ಜೊತೆಗೆ ಬಿಜೆಪಿ ಮುಖಂಡರು ಅಂದ್ರೆ ಮಾಜಿ ಸಂಸದರಾದಂತಹ ಮಂಗಳೂರಲ್ಲಿ ಸುಹಾಸ್ ಹತ್ಯೆಗೆ ತೀವ್ರ ಖಂಡನೆ ವ್ಯಕ್ತವಾಗಿದೆ. ಉದ್ರಿಕ್ತ ಗುಂಪಿನಿಂದ ಬಸ್ಸುಗಳ ಮೇಲೆ ಕಲ್ಲು ತೂರಾಟ ಕೂಡ ನಡೆಯುತ್ತಾ ಇದೆ. ಆಕ್ರೋಶ ವ್ಯಕ್ತವಾಗಿದೆ. ಸುಹಾಸ್ ಹತ್ಯೆಗೆ ಉದ್ರಿಕ್ತ ಗುಂಪು 3 ಬಸ್ಸುಗಳ ಮೇಲೆ ಕಲ್ಲು ತೂರಾಟ ನಡೆಸಿರ್ತಕ್ಕಂಥ ಸುದ್ದಿ ಬೆಳಗ್ಗೆ ಬರ್ತಾ ಇದೆ. ಬೆಳಗ್ಗೆ ಮಂಗಳೂರಿನಲ್ಲಿ ಟೆನ್ಷನ್ ಎಸ್ಕಲೇಟ್ ಆಗಿದೆ. ನಿನ್ನೆ ರಾತ್ರಿಯಿಂದಲೂ ಕೂಡ ಸುಹಾಸ್ ಶೆಟ್ಟಿ ಹತ್ಯೆಯ ನಂತರದಲ್ಲಿ ಇಡೀ ಮಂಗಳೂರು ಪ್ರಕ್ಷುಬ್ಧವಾಗಿದೆ. ಹಿಂದೂ ಕಾರ್ಯಕರ್ತನ ಹತ್ಯೆಯಿಂದಾಗಿ ನಡು ರಸ್ತೆಯಲ್ಲಿ ಏನು ನೇತರು ಹರಿದಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಿಂದಾನೂ ಕೂಡ ಇಡೀ ಮಂಗಳೂರು ಪ್ರಕ್ಷುಬ್ಧವಾಗಿದೆ. ಇವತ್ತು ಬಸ್ಸಿಗೆ ಕಲ್ಲು ಹೊಡೆದು ಉದ್ರಿಕ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇಡೀ ಮಂಗಳೂರಿನಲ್ಲಿ ಪೊಲೀಸರು ಕಣ್ಗಾವಲಿಟ್ಟಿದ್ದಾರೆ. ಆದರೂ ಕೂಡ ಸಾಕಷ್ಟು ಪ್ರಕ್ಷುಬ್ಧ ಪರಿಸ್ಥಿತಿ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಲೈವ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಮಂಗಳೂರಿನಲ್ಲಿ ಸ್ವಲ್ಪ ಪ್ರಕ್ಷುಬ್ಧ ವಾತಾವರಣ ಇರುವಂತದ್ದು ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಏನೆಲ್ಲ ನಡೀತಾ ಇದೆ? ಹೌದು ಶ್ರೀಲಕ್ಷ್ಮಿ, ಮಂಗಳೂರಿನಲ್ಲಿ ಒಂದು ರೀತಿಯಲ್ಲಿ ಉದ್ವಿಗ್ನವಾದಂತಹ ವಾತಾವರಣ ನಿನ್ನೆ ರಾತ್ರಿಯಿಂದಲೇ ಇದೆ ಅಂತ ಹೇಳ್ಬೋದು. ಮಂಗಳೂರಿನ ಏನು ಎಜೆ ಹಾಸ್ಪಿಟಲ್ನ ಮುಂಭಾಗದಲ್ಲಿ ನಿನ್ನೆ ರಾತ್ರಿ ಸಾವಿರಾರು ಹಿಂದೂ ಕಾರ್ಯಕರ್ತರು ಸೇರಿದ್ರು. ವಿವಿಧ ಸಂಘಟನೆಗಳು ಅಂದ್ರೆ ವಿಶ್ವ ಹಿಂದೂ ಪರಿಷತ್ ಆಗಿರ್ಬೋದು, ಬಜರಂಗ ದಳ ಆಗಿರ್ಬೋದು, ಜೊತೆಗೆ ಬಿಜೆಪಿ ಕಾರ್ಯಕರ್ತರು ನೂರಾರು ಸಂಖ್ಯೆಯಲ್ಲಿ ಸೇರಿರುವಂತದ್ದು ಆಸ್ಪತ್ರೆ ಮುಂದೆ ಜಮಾಯಿಸಿ ಒಂದಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ಜೊತೆಗೆ ಬಿಜೆಪಿ ಮುಖಂಡರು ಅಂದ್ರೆ ಮಾಜಿ ಸಂಸದರಾದಂತಹ